ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಏಳುವುದು, ವಾಯುವಿಹಾರ, ಯೋಗಾಭ್ಯಾಸ ಹಾಗೂ ಮಂತ್ರ ಪಠಣೆ ಮಾಡುವುದು ಈ ಹಾಸ್ಟೆಲ್ ವಿದ್ಯಾರ್ಥಿಗಳ ಹವ್ಯಾಸವಾಗಿದೆ. ಯಾರ ಒತ್ತಾಯವಿಲ್ಲದೆ ಸ್ವಯಂ ಪ್ರೇರಿತರಾಗಿ ಈ ವಿಶೇಷ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಮಂಗಳೂರು ಗ್ರಾಮದ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳ ನಡೆ ಇತರರಿಗೆ ಮಾದರಿಯಾಗಿದೆ. ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ಶೀರ್ಷಾಸನ ಪ್ರದರ್ಶನ ಮಾಡ್ತಾರೆ. ಸುಮಾರು 70 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ಇದ್ದು ಪ್ರತಿದಿನ ಬೆಳಗ್ಗೆ ಹಾಸ್ಟೆಲ್ ಆವರಣದಲ್ಲಿ 5 ಗಂಟೆಗೆ ನಾಡಗೀತೆ ಹಾಡಿ ಯೋಗಾಭ್ಯಾಸದಲ್ಲಿ ನಿರತರಾಗ್ತಾರೆ. ಇನ್ನು ವಿವಿಧ ಯೋಗಾಭ್ಯಾಸದ ಆಸನಗಳ ಪ್ರದರ್ಶನ ಮಾಡುವುದು, ಧ್ಯಾನ ಮಾಡುವುದು, ಮಂತ್ರ ಪಠಣೆ ಮಾಡಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಅಷ್ಟೆಲ್ಲ ಹಾಸ್ಟೆಲ್ ವಾರ್ಡನ್ ಬಸವರಾಜ್, ಡಿ ದರ್ಜೆ ನೌಕರ ಮಾರುತಿ, ಮಣಿಕಂಠ್ ತಳವಾರ್ ಅವರು ಕೂಡ ವಿದ್ಯಾರ್ಥಿಗಳ ಈ ಮಾದರಿ ಕಾರ್ಯಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ನನ್ನ ಹೆಸರು ಶಶಾಂಕ, ನಮ್ಮ ತಂದೆ ಹೆಸರು ಚಿದಾನಂದಪ್ಪ, ನಮ್ಮ ಅಡ್ಡ ಹೆಸರು ನಜೇರಿ. ನಾನು ಓದುತ್ತಿದ್ದ 10th ತರಗತಿಯಲ್ಲಿ ನಮ್ಮ ಹಾಸ್ಟೆಲಲ್ಲಿ ದಿನ 5 ಗಂಟೆ ಹೇಳುತ್ತಿದ್ದೇವೆ. ನಾವು ಎದ್ದು ಗಟ್ಟಲೆ ಮುಖ ತಗೊತಿದ್ದೇವೆ. ನಾವು ತಗೊಂಡು ಸ್ವಲ್ಪ ಹೊತ್ತು ಓದ್ತಿದ್ದೆ. ಓದಿ ಸ್ವಲ್ಪ ಆದಮೇಲೆ ಸೀದಾ ಯೋಗಾಸನಕ್ಕೆ ಬರ್ತೀವಿ. ಯೋಗಾಸನ ಮಾಡಿಸ್ತಾರೆ ನಮ್ಮ ವಾರ್ಡನ್ ಸರ್, ಬಸವರಾಜ್ ಸರ್ ಅವರು ಹೇಳ್ತಾರೆ ದಿನ ಯೋಗಾಸನ ಮಾಡು ಅಂತಂದು. ನಮ್ಮ ಮಾರುತಿ ಸರ್ ಅವರದರೆಲ್ಲ ದಿನ ಯೋಗಾಸನ ಮಾಡ್ಸೋಕೆ ಕರ್ಕೊಂಡ್ಬರ್ತಾರೆ. ದಿನ ಮಾಡಿಸ್ತಾರೆ. ನಮ್ಮ ಯೋಗಾಸನ ಮಾಡಿಸಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಒಂದು 2 ಸಲ ರೌಂಡ್ ಹೊಡಿಸಿ ಇದು ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಮಾಡಿಸಿ ಯೋಗಾಸನಕ್ಕೆ ಕರಿತಾರೆ, ಮಾಡಿಸ್ತಾರೆ. ಯೋಗಾಸನ ದಿನ ಮಾಡ್ತೀವಿ ಸರ್. 5 ಗಂಟೆಗೆ ದಿನ ಎದ್ದೇಳ್ತೀವಿ ಸರ್. ಅದರಿಂದ ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಸರ್. ನಮಗೆ ಸ್ವಲ್ಪ ದಿನ ಓದೋದು ಸ್ವಲ್ಪ ಬೇಸರ ಆಗಿರುತ್ತೆ ಸರ್. ಅದರಿಂದ ಯೋಗಾಸನ ಮಾಡಿದಟ್ಲೆ ಏನಾಗುತ್ತೆ ಸರ್, ಮೈಂಡ್ ಫ್ರೆಶ್ ಆಗುತ್ತೆ ಸರ. ಇತರೆ ಕೆಲಸ ಮಾಡೋಕೆ ಆಸಕ್ತಿ ಹುಟ್ಟುತ್ತೆ ಸರ. ಮತ್ತು ಓದೋಕೆ ಮನಸ್ಸನ್ನು ಬರಲ್ಲ ಸರ. ಯೋಗಾಸನ ಮಾಡೋದಿದ್ದ ಏಕಾಗ್ರತೆ ಸಿಗುತ್ತೆ ಸರ. ಆ ಕಾರಣ ಸರ್ ಎಲ್ಲರೂ, ನಮ್ಮ ಹಾಸ್ಟೆಲ್ ಸರ್ ಎಲ್ಲರೂ ಸೇರಿ ಮಾಡ್ತೀವಿ ಸರ. ನಮ್ಮ ಸರ್ ಸ್ವಲ್ಪ ಸಹಾಯ ಕೊಡ್ತಾರೆ ಸರ್. ಅದರಿಂದ ನಾವು ಮಾಡ್ತೀವಿ ಸರ್. ನಮ್ಗೆ ಇಷ್ಟು ಮಾತು ಹೇಳಿ